ಮನೆ ಕಟ್ಟಬೇಕು ಅನ್ನೋರಿಗೆ ಇದೀಗ ಸರ್ಕಾರದ ಕಡೆಯಿಂದ 2,00,000 ಸಾಲ ಆದರೆ ಸಿಗಲಿದೆ. ಓಕೆನಾ? ಸೊ ಅದ್ರ ಜೊತೆಗೆ ನಿಮಗೆ ಸಬ್ಸಿಡಿನೂ ಸಹ ಸಿಗ್ತಿದೆ. ಸೊ ಹೇಗೆ ಸಿಗುತ್ತೆ? ಏನೇನು ದಾಖಲಾತಿಗಳು ಬೇಕಾಗಿರುತ್ತೆ? ಯಾರ್ಯಾರು ಅರ್ಹರಾಗಿರ್ತಾರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ? ಬನ್ನಿ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, ಇದೀಗ ಈ ಒಂದು ಯೋಜನೆಯ ಮುಖಾಂತರ ನಿಮಗೆ ಮನೆ ಕಟ್ಟೋದಕ್ಕೆ 2,00,000 ಸಾಲ ಸಿಗುತ್ತೆ. ಅದಾದ ನಂತರ ಜೊತೆಗೆ ನಿಮಗೆ ಸಬ್ಸಿಡಿನೂ ಸಹ ಸಿಗ್ತಕ್ಕಂಥದ್ದು. ಸೊ ಹೇಗೆ, ಯಾವ ಯೋಜನೆಗಳಿವು ಅಂತಂದರೆ ಆಶ್ರಯ ವಸತಿ ಯೋಜನೆ ಮತ್ತು ಬಸವ ವಸತಿ ಯೋಜನೆ ಅಂತ ಹೇಳಿ ಈ ಎರಡೂ ಯೋಜನೆಗಳ ಮುಖಾಂತರ ನಿಮಗೆ ಮನೆ ಕಟ್ಟೋದಕ್ಕೆ 2,00,000 ಸಾಲ ಆದರೆ ಸಿಗ್ತಕ್ಕಂಥದ್ದು. ಜೊತೆಗೆ ನಿಮಗೆ ಸಬ್ಸಿಡಿ ಅಮೌಂಟು ಸಹ ನಿಮ್ಮ ಖಾತೆಗೆ ನೇರವಾಗಿಯೇ ಜಮಾ ಮಾಡಲಾಗುತ್ತೆ. ಸೊ ಯಾರ್ಯಾರು ಅರ್ಹರಿರ್ತಾರೆ ಈ ಒಂದು ಯೋಜನೆಯ ಮುಖಾಂತರ ಹಣವನ್ನು ಪಡ್ಕೊಳ್ಳೋದಕ್ಕೆ ಅನ್ನೋದನ್ನು ತಿಳ್ಕೊಳೋದಾದರೆ, ಸೊ ಮೊದಲಿಗೆ ಯಾರು ಅರ್ಜಿದಾರರಾಗಿರ್ತಾರೋ ಅವರು ಕರ್ನಾಟಕದಲ್ಲಿ ವಾಸ ಮಾಡ್ತಿರೋರಾಗಿರಬೇಕಾಗಿರುತ್ತೆ. ಅದಾದ ನಂತರ ಅರ್ಜಿದಾರರ ವಯಸ್ಸು 18 ವರ್ಷಕ್ಕಿಂತ ಜಾಸ್ತಿ ಇರಬೇಕಾಗಿರುತ್ತೆ, 60 ವರ್ಷಕ್ಕಿಂತ ಒಳಗಡೆ ಇರಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ವಾರ್ಷಿಕ ಆದಾಯ 3,00,000ಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ನಂತರ ನೀವು BPL ರೇಷನ್ ಕಾರ್ಡ್ದಾರರಾಗಿರಬೇಕು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರೋರಾಗಿದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ನಂತರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ್ಯಾವ ದಾಖಲಾತಿ ಬೇಕಾಗುತ್ತೆ ಈ ಮಾಹಿತಿಯನ್ನು ತಿಳ್ಕೊಳೋದಾದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ರೇಷನ್ ಕಾರ್ಡ್, ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗಿರುತ್ತೆ. ನಂತರ ಒಂದು ಫೋಟೋ ಬೇಕಾಗಿರುತ್ತೆ ಮತ್ತು ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಅಂತಂದರೆ ಲೇಬರ್ ಕಾರ್ಡ್ ಇದ್ದರೆ ಅದು ಸಹ ಬೇಕಾಗಿರುತ್ತೆ. ಸೊ ಇಷ್ಟು ದಾಖಲಾತಿಗಳಿದ್ರೆ ಸಾಕಾಗುತ್ತೆ. ಓಕೆನಾ? ಸೊ ಇದು ಇವತ್ತು ವಿಡಿಯೋ. ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಮುಡಿಯಕ್ಕೆ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮಲ್ಲಿಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದ್ರ ಮುಖಾಂತರ ಈಗನೇ ವಿಡಿಯೋ ನೋಡ್ಬೋದು. ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ಈಗ ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ?